ವೆಲ್ಕಮ್ ಟು ಎಮ್ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನಲ್ಲಿ ಆಪರೇಟರ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಏನಿದೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅರ್ಥಮೆಟಿಕ್ ಆಪರೇಟರ್ಸ್ ಯಾವುವು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಪರೇಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಪರೇಟರ್ ಅಂದ್ರೆ ಇದು ಒಂದು ಸಿಂಬಲ್. ತುಂಬಾ ಸಿಂಬಲ್ಸ್ ಇದೆ. ಅದರಲ್ಲಿ ಕೆಲವು ಸಿಂಬಲ್ಸ್ ನ ನಾವು ಒಂದು ಸ್ಪೆಸಿಫಿಕ್ ಆಪರೇಷನ್ ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂತ ಸಿಂಬಲ್ಸ್ ನ ನಾವು ಆಪರೇಟರ್ ಅಂತ ಕರಿತೀವಿ. ಆಪರೇಟರ್ ಅಂದ್ರೆ ಇದೊಂದು ಸಿಂಬಲ್ ಯಾವುದು ಒಂದು ಸ್ಪೆಸಿಫಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ವ್ಯಾಲ್ಯೂಸ್ ಮೇಲೆ, ಅದನ್ನ ನಾವು ಆಪರೇಟರ್ ಅಂತ ಕರಿತೀವಿ. ಇವಾಗ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅದರಲ್ಲಿ ಟೂ ಥಿಂಗ್ಸ್ ಬರುತ್ತೆ. ಒಂದು ಆಪರೇಟರ್ ಬರುತ್ತೆ, ನೆಕ್ಸ್ಟ್ ಅದು ಯಾವ್ದ ಮೇಲೆ ಆ ಆಪರೇಷನ್ ನ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಓಕೆ, ಏನ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ, ಯಾವ ವ್ಯಾಲ್ಯೂಸ್ ಮೇಲೆ ನಾವು ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ. ಸೊ ಏನ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ ಅದಕ್ಕೆ ಯೂಸ್ ಮಾಡೋ ಸಿಂಬಲ್ ನ ನಾವು ಆಪರೇಟರ್ ಅಂತ ಕರಿತೀವಿ. ವ್ಯಾಲ್ಯೂಸ್ ಯಾವ್ದರ ಮೇಲೆ ನಾವು ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ ಆ ವ್ಯಾಲ್ಯೂಸ್ ನ ನಾವು ಆಪರೆಂಟ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ, ಓಕೆ, ಇಲ್ಲಿ ಎ ಪ್ಲಸ್ ಬಿ ಇದೆ. ಎ ಪ್ಲಸ್ ಬಿ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಡಿಷನ್ ಮಾಡ್ತಾ ಇದೀವಿ. ಎ ಮತ್ತೆ ಬಿ ನ ಆಡ್ ಮಾಡ್ತಾ ಇದೀವಿ. ಸೊ ಇದಕ್ಕಾಗಿ ನಾವು ಪ್ಲಸ್ ಯೂಸ್ ಮಾಡ್ತಾ ಇದೀವಿ. ಪ್ಲಸ್ ಇಲ್ಲಿ ಆಪರೇಟರ್, ಎ ಮತ್ತೆ ಬಿ ಆಪರೆಂಟ್ಸ್ ಇಲ್ಲಿ. ಯಾಕಂದ್ರೆ ಅಡಿಷನ್ ನ ನಾವು ಎ ಮತ್ತೆ ಬಿ ಮೇಲೆ ಮಾಡ್ತಾ ಇದೀವಿ. ಸೊ ಎ ಮತ್ತೆ ಬಿ ಇದು ಆಪರೆಂಟ್ಸ್, ಪ್ಲಸ್ ಅನ್ನೋದು ಆಪರೇಟರ್. ಅರ್ಥ ಆಯ್ತಲ್ಲ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್, ಎಸ್ ಈಸ್ ಈಕ್ವಲ್ ಟು 10 ಇದೆ. ಇಲ್ಲೂ ಸಹ ನಾವು ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ. ಅದೇನಂದ್ರೆ ಅಸೈನ್ಮೆಂಟ್ ಆಪರೇಟರ್. ಅದು ಮುಂದೆ ಬರುತ್ತೆ, ಅಸೈನ್ಮೆಂಟ್ ಆಪರೇಟರ್ ಏನು ಅಂತ. ಇಲ್ಲಿ ಇದರಲ್ಲಿ ಈಕ್ವಲ್ ಈ ಸಿಂಬಲ್ ನ ಆಪರೇಟರ್ ಅಂತ ಕರಿತೀವಿ. ಎಸ್ ಮತ್ತೆ 10 ಇದು ಆಪರೆಂಟ್ಸ್. ಅರ್ಥ ಆಯ್ತಲ್ಲ. ಟೂ ಥಿಂಗ್ಸ್, ಒಂದು ಆಪರೇಟರ್, ಇನ್ನೊಂದು ಆಪರೆಂಟ್. ಆಪರೇಟರ್ ಅಂದ್ರೆ ಒಂದು ಸ್ಪೆಸಿಫಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡೋ ಒಂದು ಸಿಂಬಲ್ ನ ನಾವು ಆಪರೇಟರ್ ಅಂತ ಕರಿತೀವಿ. ಯಾವ ವ್ಯಾಲ್ಯೂಸ್ ಮೇಲೆ ನಾವು ಆಪರೇಷನ್ ನ ಪರ್ಫಾರ್ಮ್ ಮಾಡ್ತೀವಿ ಆ ವ್ಯಾಲ್ಯೂಸ್ ನ ಆಪರೆಂಟ್ ಅಂತ ಕರಿತೀವಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್. ಪೈಥಾನ್ ಅಲ್ಲಿ ಪರ್ಟಿಕ್ಯುಲರ್ಲಿ 6 ಟೈಪ್ ಆಫ್ ಆಪರೇಟರ್ಸ್ ಇದೆ. ಒಂದು ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್, ಲಾಜಿಕಲ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್, ಮೆಂಬರ್ಶಿಪ್ ಆಪರೇಟರ್, ಐಡೆಂಟಿಟಿ ಆಪರೇಟರ್. ಸೊ ಇದು 6 ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ 7 ಅರ್ಥಮೆಟಿಕ್ ಆಪರೇಟರ್ಸ್ ಇದೆ ಪೈಥಾನ್ ಅಲ್ಲಿ. ಅರ್ಥಮೆಟಿಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮ್ಯಾಥಮೆಟಿಕ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ನ ನಾವು ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ, ಆಪರೇಷನ್ಸ್ ನ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಅದಕ್ಕಾಗಿ ಯೂಸ್ ಮಾಡೋ ಆಪರೇಟರ್ ನ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಕರಿತೀವಿ. ಟೋಟಲ್ 7 ಅರ್ಥಮೆಟಿಕ್ ಆಪರೇಟರ್ಸ್ ಇದೆ ಪೈಥಾನ್ ಅಲ್ಲಿ. ಪ್ಲಸ್, ಮೈನಸ್, ಸ್ಟಾರ್, ಸ್ಲಾಶ್, ಪರ್ಸೆಂಟೇಜ್ ಸಿಂಬಲ್, ಡಬಲ್ ಸ್ಲಾಶ್, ಡಬಲ್ ಸ್ಟಾರ್. ಈ 7 ಆಪರೇಟ್ಸ್. ಇದರಲ್ಲಿ 4 ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗೊತ್ತು. ಪ್ಲಸ್ ಅಂದ್ರೆ ನಾವು ಅಡಿಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮೈನಸ್ ನಾವು ಸಬ್ಟ್ರಾಕ್ಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸ್ಟಾರ್ ನ ನಾವು ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತ ಕರಿತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸ್ಲಾಶ್ ನ ಡಿವಿಷನ್ ಮಾಡ್ತೀವಿ. ಇದು 4 ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಪರ್ಸೆಂಟೇಜ್ ಸಿಂಬಲ್, ಇದನ್ನ ನಾವು ಮಾಡ್ಯುಲಸ್ ಸಿಂಬಲ್ ಅಂತ ಕರಿತೀವಿ ಪೈಥಾನ್ ಅಲ್ಲಿ. ಈ ಸಿಂಬಲ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಮೈಂಡರ್ ನ ಫೈಂಡ್ ಔಟ್ ಮಾಡಕ್ಕೆ. ನೋಡಿ, ಇಲ್ಲಿ ಸ್ಲಾಶ್ ಮತ್ತೆ ಪರ್ಸೆಂಟೇಜ್ ಇವೆರಡರಲ್ಲೂ ಏನಾಗತ್ತಂದ್ರೆ ಡಿವಿಷನ್ ಆಪರೇಷನ್ ನಡೆಯುತ್ತೆ. ಡಿವಿಷನ್ ಆಪರೇಷನ್ ಸ್ಲಾಶ್ ಸಿಂಬಲ್ ನ ನಾವು ಯೂಸ್ ಮಾಡಿದ್ರೆ ಅದು ಡಿವಿಷನ್ ಮಾಡತ್ತೆ, ಆದ್ರೆ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಕೋಶನ್ ಬರುತ್ತೆ. ಎಷ್ಟರಿಂದ ಅದು ಡಿವೈಡ್ ಆಗಿದೆ ಆ ಕೋಶನ್ ಬರುತ್ತೆ. ಮಾಡ್ಯುಲಸ್ ಸಿಂಬಲ್ ನಾವು ಯೂಸ್ ಮಾಡಿದ್ರೆ ಡಿವೈಡ್ ಮಾಡಿ ರಿಮೈಂಡರ್ ಏನ್ ಮಿಕ್ಕಿರುತ್ತೆ ಆ ರಿಮೈಂಡರ್ ನ ಅದು ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಲ್ಲ. ರಿಮೈಂಡರ್ ಬರಕ್ಕೆ ನಾವು ಮಾಡ್ಯುಲಸ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಬಲ್ ಸ್ಲಾಶ್, ಇದನ್ನ ನಾವು ಫ್ಲೋರ್ ಡಿವಿಷನ್ ಅಂತ ಕರಿತೀವಿ. ಫ್ಲೋರ್ ಡಿವಿಷನ್ ಅಂದ್ರೆ ನಾರ್ಮಲಿ ನಾವು ಡಿವಿಷನ್ ಮಾಡಿದಾಗ ಅವಾಗ ಏನಾಗುತ್ತೆ, ವ್ಯಾಲ್ಯೂ ಫ್ಲೋಟಿಂಗ್ ಪಾಯಿಂಟ್ ಅಲ್ಲೂ ಬರ್ಬೋದು. ನಾರ್ಮಲ್ ಆಗಿ ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಬರುತ್ತೆ. ನಮ್ಗೆ ಅದು ಫ್ಲೋಟಿಂಗ್ ಪಾಯಿಂಟ್ ಬೇಡ, ಇಂಟೀಜರ್ ನಂಬರ್ ಬೇಕು. ಸೊ ಅದಕ್ಕಾಗಿ ನಾವು ಡಬಲ್ ಸ್ಲಾಶ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡಬಲ್ ಸ್ಲಾಶ್, ಡಬಲ್ ಸ್ಟಾರ್,
ಇದು ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ಫೈಂಡ್ ಔಟ್ ಮಾಡೋಕ್ಕೆ. ಪವರ್ ಎ ಟು ದ ಪವರ್ ಆಫ್ ಬಿ, ಆ ಫಾರ್ಮೆಟ್ ಅಲ್ಲಿ ನಾವು ಪೈಥಾನ್ ಅಲ್ಲಿ ಯಾವ ರೀತಿ ಬರಿತೀವಿ ಅಂದ್ರೆ ಈ ಡಬಲ್ ಸ್ಲ್ಯಾಶ್ ನ ಯೂಸ್ ಮಾಡಿ ಬರಿತೀವಿ. ನಾನು 2 ಟು ದಿ ಪವರ್ ಆಫ್ 4 ಇದನ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನ 2 ಡಬಲ್ ಸ್ಲ್ಯಾಶ್ 4 ಈ ರೀತಿ ಬರೆದ್ರೆ ಅದು 2 ಟು ದಿ ಪವರ್ ಆಫ್ 4 ಅಂತ ಇಂಟರ್ಪ್ರಿಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಔಟ್ಪುಟ್ ಪವರ್ ಅಲ್ಲಿ ಅದರ ಆನ್ಸರ್ ಬರುತ್ತೆ. ಬನ್ನಿ ಪ್ರಾಕ್ಟಿಕಲ್ ಆಗಿ ನಾವೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ನಾನು ಇಲ್ಲಿ ಆಲ್ರೆಡಿ ಒಂದು ಪೈಥಾನ್ ಪ್ರೋಗ್ರಾಮ್ ನ ಬರೆದಿದ್ದೀನಿ, ಸಿಂಪಲ್ ಪೈಥಾನ್ ಪ್ರೋಗ್ರಾಮ್. ಇದರಲ್ಲಿ ನೀವು ನೋಡಬಹುದು ಎ ಬಿ ಅನ್ನೋ 2 ವೇರಿಯೇಬಲ್ಸ್ ನಾನು ತಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ರೆ ನಾನು ಇಲ್ಲಿ ಸ್ಪೇಸ್ ಒಂದು ಲೈನ್ ಸ್ಪೇಸ್ ಕೊಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎ ಈಸ್ ಈಕ್ವಲ್ ಟು ಒಂದು ವ್ಯಾಲ್ಯೂನ ನಾವು ರೀಡ್ ಮಾಡ್ತಾ ಇದೀವಿ, ಬಿ ಈಸ್ ಈಕ್ವಲ್ ಟು ಇನ್ನೊಂದು ವ್ಯಾಲ್ಯೂನ ನಾವು ರೀಡ್ ಮಾಡ್ತಾ ಇದೀವಿ. ಎ ಮತ್ತೆ ಬಿ ಕೀಬೋರ್ಡ್ ಇಂದ ರೀಡ್ ಮಾಡಕ್ಕೆ. ಇದು ಏನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಏನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆ ವಿಡಿಯೋ ನೀವು ನೋಡಬಹುದು. ನೆಕ್ಸ್ಟ್ ಲೈನ್ ಅಲ್ಲಿ ನಾನು ಪ್ರಿಂಟ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಬರ್ದಿದ್ದೀನಿ. ಇದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಡಿಷನ್, ಇಲ್ಲಿ ನೀವು ನೋಡಬಹುದು ನಾನು ಎ ಪ್ಲಸ್ ಬಿ ಅಂದ್ರೆ ಇಲ್ಲಿ ಅಡಿಷನ್ ಮಾಡಿ ಅದರ ಆನ್ಸರ್ ಡಿಸ್ಪ್ಲೇ ಆಗುತ್ತೆ. ಎ ಮೈನಸ್ ಬಿ ಅಂದ್ರೆ ಇದು ಸಬ್ಟ್ರಾಕ್ಷನ್ ಆನ್ಸರ್ ಬರುತ್ತೆ. ಎ ಸ್ಟಾರ್ ಬಿ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಸ್ಲ್ಯಾಶ್ ಬಿ ಅಂದ್ರೆ ಡಿವಿಷನ್, ಇದೆಲ್ಲ ಬರುತ್ತೆ. ಇವಾಗ ಪ್ರಾಕ್ಟಿಕಲ್ ಆಗಿ ಇದನ್ನ ರನ್ ಮಾಡೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ. ಓಕೆ, ಫಸ್ಟ್ ಇದನ್ನು ಸೇವ್ ಮಾಡಿದ್ದೀನಿ. ಫಸ್ಟ್ ಔಟ್ಪುಟ್ ಬರುತ್ತೆ ಎಂಟರ್ ಫಸ್ಟ್ ನಂಬರ್. ನಾನು ಎಂಟರ್ 10 ಮಾಡ್ತಾ ಇದ್ದೀನಿ. ಎಂಟರ್ ಸೆಕೆಂಡ್ ನಂಬರ್ ಫಾರ್ ಎಕ್ಸಾಂಪಲ್ 5 ಟೈಪ್ ಮಾಡ್ತಾ ಇದ್ದೀನಿ. ಎಂಟರ್. ನೋಡಿ, ಎಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಆಗಿ ಇಲ್ಲಿ ಔಟ್ಪುಟ್ ಬಂದಿದೆ. ಏನ್ ಔಟ್ಪುಟ್ ಬಂದಿದೆ ಅಂತ ನೀವು ಇಲ್ಲಿ ನೋಡಬಹುದು. ಅಡಿಷನ್ ಅಂದ್ರೆ ನಾವು ಪ್ಲಸ್ ಸಿಂಬಲ್ ಯೂಸ್ ಮಾಡಿದೀವಿ. ಎ ಪ್ಲಸ್ ಬಿ ಅದರ ಆನ್ಸರ್ ಬಂದಿದೆ 10 15. ಸಬ್ಟ್ರಾಕ್ಷನ್ ಬಂದಿದೆ, ಮಲ್ಟಿಪ್ಲಿಕೇಶನ್ ಬಂದಿದೆ, ಡಿವಿಷನ್ ಬಂದಿದೆ. ಇಲ್ಲಿ ನೀವು ನೋಡಬಹುದು ಅದು 4 ನಿಮ್ಗೂ ಗೊತ್ತಿದೆ. ಮಾಡ್ಯುಲಸ್ ಅಲ್ಲಿ ಇಲ್ಲಿ ನೀವು ನೋಡಬಹುದು 0 ಬಂದಿದೆ. ಮಾಡ್ಯುಲಸ್ ನಾವು ಯೂಸ್ ಮಾಡ್ತೀವಿ ರಿಮೈಂಡರ್ ಫೈಂಡ್ ಔಟ್ ಮಾಡಕ್ಕೆ. ರಿಮೈಂಡರ್ 10 ನ 5 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಷ್ಟು ಬರುತ್ತೆ? ರಿಮೈಂಡರ್ 0 ಬರುತ್ತೆ. ಸೊ ಆ ರಿಮೈಂಡರ್ ಬಂದಿದೆ ಮಾಡ್ಯುಲಸ್. ಫ್ಲೋರ್ ಡಿವಿಷನ್ ಅಲ್ಲೂ ಡಿವಿಷನ್ ಆಪರೇಷನ್ ನಡೆಯುತ್ತೆ. ಇಲ್ಲಿ ನೀವು ಇಲ್ಲಿ ನೋಡಬಹುದು ಈ ಲೈನ್ ಅಲ್ಲಿ 10/5 ಮಾಡಿದಾಗ ಡಿವಿಷನ್ ಆಗಿ ಆನ್ಸರ್ ಬಂದಿದೆ 2.0. ಅಂದ್ರೆ ನಾವು ಡಿವಿಷನ್ ಮಾಡಿದಾಗ ಬೈ ಡಿಫಾಲ್ಟ್ ಅದು ಫ್ಲೋಟಿಂಗ್ ಪಾಯಿಂಟ್ ಅಲ್ಲಿ ಆನ್ಸರ್ ಬರುತ್ತೆ. ಇಲ್ಲ ನಮಗೆ ಫ್ಲೋಟಿಂಗ್ ಪಾಯಿಂಟ್ ಬೇಡ, ಬರೀ ಇಂಟೀಜರ್ ಪಾರ್ಟ್ ಬೇಕು, ಅವಾಗ ಏನಾಗುತ್ತೆ, ಅದಕ್ಕಾಗಿ ನಾವು ಇದು ಫ್ಲೋರ್ ಡಿವಿಷನ್ ಈ ಆಪರೇಷನ್ ನ ಯೂಸ್ ಮಾಡ್ತೀವಿ. ಫ್ಲೋರ್ ಡಿವಿಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಅದು ಫ್ರಾಕ್ಷನ್ ಪಾರ್ಟ್ ಡೆಸಿಮಲ್ ಪಾಯಿಂಟ್ ನ ರಿಮೂವ್ ಮಾಡಿಬಿಟ್ಟು ಬರೀ ಇಂಟೀಜರ್ ಪಾರ್ಟ್ ನ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಎಕ್ಸ್ಪೋನೆಂಟ್ ಅಂದ್ರೆ 10 ಟು ದಿ ಪವರ್ ಆಫ್ 5, ಇಲ್ಲಿ ಅದರ ಆನ್ಸರ್ ಇಲ್ಲಿ ಬಂದಿದೆ. ಓಕೆ, ಪವರ್ ಯಾವ ರೀತಿ ಫೈಂಡ್ ಆಗುತ್ತೆ ಅಂತ ಇನ್ನೊಂದ್ಸತಿ ಈ ಪ್ರೋಗ್ರಾಮ್ ನ ರನ್ ಮಾಡೋಣ, ಅವಾಗ ನಿಮಗೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಕ್ಲಾರಿಟಿ ಬರುತ್ತೆ. ಓಕೆ, ಇನ್ನೊಂದ್ಸತಿ ರನ್ ಮಾಡಿದ್ರೆ ಇವಾಗ ನಾನು ರಿಮೈಂಡರ್ ಬರೋ ತರ ಒಂದು ಆನ್ಸರ್ ನ ರನ್ ಮಾಡ್ತೀನಿ. ಓಕೆ, ಇವಾಗ ಇನ್ನೊಂದ್ಸತಿ ನಾವು ರನ್ ಮಾಡೋಣ. ಫಸ್ಟ್ ಎಂಟರ್ ಫಸ್ಟ್ ನಂಬರ್. ನಾನು ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ 5 ಎಂಟರ್ ಮಾಡ್ತೀನಿ. ಸೆಕೆಂಡ್ ನಂಬರ್ ನಾನು 2 ಎಂಟರ್ ಮಾಡ್ತೀನಿ. ನೋಡಿ, ಇವಾಗ ಅಡಿಷನ್ ಮಾಡಿದ್ರೆ ಅಡಿಷನ್ 7, ಸಬ್ಟ್ರಾಕ್ಷನ್ 3 ಬಂದಿದೆ, ಮಲ್ಟಿಪ್ಲಿಕೇಶನ್ 10 ಬಂದಿದೆ, ಡಿವಿಷನ್ ಮಾಡಿದಾಗ 2.5 ಆನ್ಸರ್ ಬಂದಿದೆ. ಮಾಡ್ಯುಲಸ್ 5/2, ಇದನ್ನ 5 ನ 2 ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಮಾಡ್ಯುಲಸ್ ಸಿಂಬಲ್ಸ್ ನಾವು ಯೂಸ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಲ್ಲ. ಅದು ರಿಮೈಂಡರ್ ಬಂತು ಅಂದ್ರೆ ಅದು ಮತ್ತೆ ಡಿವೈಡ್ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ, ರಿಮೈಂಡರ್ ನ ಡಿಸ್ಪ್ಲೇ ಮಾಡುತ್ತೆ. ರಿಮೈಂಡರ್ 1 ಬಂತು, 2 2s are 4, ರಿಮೈಂಡರ್ 5 ಅಲ್ಲಿ 4 ಹೋದ್ರೆ ಬರೀ 1 ರಿಮೈಂಡರ್ ಬರುತ್ತೆ, ಆ ರಿಮೈಂಡರ್ ಬಂದಿದೆ. ಫ್ಲೋರ್ ಡಿವಿಷನ್ ಇಲ್ಲಿ ನೋಡಿ, ಫ್ಲೋರ್ ಡಿವಿಷನ್ ಇಲ್ಲಿ ನಾವು ಬರೀ ಡಿವಿಷನ್ ಮಾಡಿದಾಗ ಸಿಂಗಲ್ ಸ್ಲ್ಯಾಶ್ ಹಾಕಿದಾಗ 2.5 ಆನ್ಸರ್ ಬಂದಿದೆ. ಫ್ಲೋರ್ ಡಿವಿಷನ್ ಅಲ್ಲಿ ಅದು ಡೆಸಿಮಲ್ ಪಾಯಿಂಟ್ ಏನೇ ಇರಲಿ, ಡೆಸಿಮಲ್ ಪಾಯಿಂಟ್ ಅದನ್ನ ರಿಮೂವ್ ಮಾಡಿ ಬರೀ ಫ್ರಾಕ್ಷನ್ ಪಾರ್ಟ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ.
ಇದು ಫ್ಲೋರ್ ಡಿವಿಷನ್. ಎಕ್ಸ್ಪೋನೆಂಟ್ ಅಂದ್ರೆ 5/2 ಮಾಡಿದೀವಿ ನಾವು, ಅಂದ್ರೆ 5⁻², ಅಂದ್ರೆ 5 × 5 ಆನ್ಸರ್ 25. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೀವು ಇದು ಪ್ರಾಕ್ಟಿಕಲ್ ಆಗಿ ನೀವೇ ಒಂದು ಇನ್ನೊಂದ್ಸತಿ ಪ್ರೋಗ್ರಾಮ್ ಬರೆದು ಇದನ್ನ ಬೇರೆ ಬೇರೆ ನಂಬರ್ಸ್ ಯೂಸ್ ಮಾಡಿ, ಬೇರೆ ಬೇರೆ ನಂಬರ್ಸ್ ರೀಡ್ ಮಾಡಿ ಔಟ್ಪುಟ್ ನೋಡಿ, ಅವಾಗ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗುತ್ತೆ. ನಿಮ್ಗೆ ಇದ್ರಲ್ಲಿ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಕನ್ಫ್ಯೂಷನ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.